ಧೈರ್ಯ ಇದ್ರೆ ಯಾವುದೂ ಅಸಾಧ್ಯ ಅಲ್ಲ. ಧೈರ್ಯ ಅನ್ನೋ ವಿಚಾರ ಬಂದರೆ ಹೆಣ್ಮಕ್ಳು ಒಂದು ಹೆಜ್ಜೆ ಮುಂದು. ಅದರಲ್ಲೂ ಪ್ರತಿ ಕ್ಷೇತ್ರದಲ್ಲೂ ನಾವೇ ಸ್ಟ್ರಾಂಗ್ ಗುರು ಅಂತ ಹೆಣ್ಮಕ್ಳು ಪ್ರೂವ್ ಮಾಡ್ತಾನೆ ಇದ್ದಾರೆ. ದೇಶಾದ್ಯಂತ ಹೆಣ್ಣು ಮಕ್ಕಳ ಸಾಧನೆಯ ಲಿಸ್ಟ್ನಲ್ಲಿ ಇಲ್ಲೊಬ್ಬ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಸಾಧನೆ ಸೇರ್ಪಡೆಯಾಗಿದೆ. ಅಷ್ಟಕ್ಕೂ ಆ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಮಾಡಿರೋ ಸಾಧನೆ ಏನು ಅಂತ ಹೇಳ್ತೀನಿ. ನಾನು ದಿವ್ಯಲತಾ. ಮಂತ್ರ ಸ್ವರೂಪಿಣಿ ಮಂತ್ರಮಯೆ, ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ, ಸಾಧು ಜನಾಶ್ರಿತ ಪಾದಯುತೆ, ಧೈರ್ಯ ಲಕ್ಷ್ಮಿ ಸದಾ ಪಾಲಯ ಮಾಂ. ಹೆಣ್ಣು ಮಕ್ಕಳನ್ನ ಶಕ್ತಿ ಅಥವಾ ಶ್ರೀದೇವಿಯ ರೂಪದಲ್ಲಿ ಪೂಜಿಸುವ ಹಾಗೂ ಗೌರವಿಸುವ ಏಕೈಕ ದೇಶ ನಮ್ಮ ಭಾರತ ದೇಶ. ವಿಶ್ವಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಣು ಮಕ್ಕಳು ಅಮೋಘ ಸಾಧನೆ ಮಾಡ್ತಿದ್ದಾರೆ. ಈ ಸಾಲಿಗೆ ದೆಹಲಿಯ ಮಹಿಳಾ ಪೊಲೀಸ್ ಪೇದೆಯೊಬ್ಬರ ಸಾಧನೆ ಸೇರ್ಪಡೆಯಾಗಿದೆ. 7 ತಿಂಗಳ ಗರ್ಭಿಣಿ ಮಹಿಳೆ ಸೋನಿಕಾ ಸಾಧನೆ ಕಂಡು ಎಲ್ಲರೂ ಶಬಾಷ್ ಅಂತಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ನಡೆದ ಆಲ್ ಇಂಡಿಯಾ ಪೊಲೀಸ್ ವೇಟ್ ಲಿಫ್ಟಿಂಗ್ ಕ್ಲಸ್ಟರ್ 2025-26ರಲ್ಲಿ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಸೋನಿಕಾ ಯಾದವ್ ಇತಿಹಾಸ ನಿರ್ಮಿಸಿದ್ದಾರೆ. 145 kg ಡೆಡ್ ಲಿಫ್ಟ್ ಮಾಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಧೈರ್ಯವಿದ್ರೆ ಯಾವುದು ಅಸಾಧ್ಯ ಅಲ್ಲ ಅಂತ ಸೋನಿಕಾ ತಮ್ಮ ಸಾಧನೆಯ ಮೂಲಕ ಸಂದೇಶ ಸಾರಿದ್ದಾರೆ. ಚಾಂಪಿಯನ್ಶಿಪ್ನಲ್ಲಿ ಸೋನಿಕಾ ಸ್ಕ್ವಾಡ್ಗಳಲ್ಲಿ 125 kg, ಬೆಂಚ್ ಪ್ರೆಸ್ನಲ್ಲಿ 80 kg ಹಾಗೂ ಡೆಡ್ ಲಿಫ್ಟ್ನಲ್ಲಿ 145 kg ವೆಯ್ಟ್ ಲಿಫ್ಟ್ ಮಾಡಿದ್ದಾರೆ. ಇನ್ನು ಈ ಹಿಂದೆ ಗರ್ಭಾವಸ್ಥೆಯಲ್ಲಿದ್ದಾಗ ವೆಯ್ಟ್ ಲಿಫ್ಟ್ ಮಾಡಿದ್ದ ಲೂಸಿ ಮಾರ್ಟಿನ್ಸ್ ಅವರೇ ತನ್ನ ರೋಲ್ ಮಾಡೆಲ್ ಅಂತಾರೆ ಈ ಸೋನಿಕಾ. ಅಂದ್ಹಾಗೆ ಸೋನಿಕಾ 7 ತಿಂಗಳ ಗರ್ಭಿಣಿ. ಕಳೆದ ಮೇ ತಿಂಗಳಿನಲ್ಲಿ ತಾನು ತಾಯಿಯಾಗೋ ವಿಚಾರ ಗೊತ್ತಾಗಿತ್ತು. ಇನ್ನು ಪ್ರೆಗ್ನೆಂಟ್ ಅಂತಂದರೆ ಪ್ರತಿ ಹೆಣ್ಮಕ್ಳು ತುಂಬ ಕೇರ್ ಮಾಡ್ತಾರೆ. ಭಾರ ಹೊರಬಾರ್ದು, ಟೆನ್ಷನ್ ಆಗಬಾರ್ದು, ಯೋಗ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಹೀಗೆ ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಆದರೆ ಸೋನಿಕಾ ಆಗಲ್ಲ. ತಾನು ತಾಯಿಯಾಗೋ ವಿಚಾರ ಗೊತ್ತಾದ ಮೇಲೂ ಜಿಮ್ ಆ್ಯಂಡ್ ವೇಟ್ ಲಿಫ್ಟಿಂಗ್ ಟ್ರೈನಿಂಗ್ನ ಮಿಸ್ ಮಾಡದೆ ಕಂಟಿನ್ಯೂ ಮಾಡಿದ್ರು. ಸೋನಿಕಾ ಅವರ ಪರಿಶ್ರಮವೇ ಇಂದು ಅವರ ಈ ಸಾಧನೆಗೆ ಕಾರಣ ಆಗಿರೋದು. ಧೈರ್ಯ ಇದ್ರೆ ಯಾವುದು ಅಸಾಧ್ಯ ಅಲ್ಲ ಅಂತ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಸೋನಿಕಾ ಪ್ರೂವ್ ಮಾಡಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.